ಭಗವಂತನನ್ನ ನಂಬಿ ತುಂಬಿ ಕರೆಯಬೇಕು. ಶ್ರೀಮತಿ ಜಿ ಯಶೋಧಾ ಪ್ರಕಾಶ್. ಭಗವಂತನನ್ನ ನಂಬಿ ತುಂಬಿ ಕರೆಯಬೇಕು, ಆಗ ಮಾತ್ರ ಅವನ ದಿವ್ಯ ದರ್ಶನದ ಭಾಗ್ಯ ಸಾಧ್ಯವಾಗುತ್ತದೆ ಅಂತ ಚಳ್ಳಕೆರೆಯ ಶಿವನಗರದ ಶಾರದಾದೇವಿ ಸತ್ಸಂಗ ಕೇಂದ್ರ ಮುಖ್ಯಸ್ಥರಾದ ಜಿ ಯಶೋಧಾ ಪ್ರಕಾಶ್ ತಿಳಿಸಿದರು. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡ್ತಾ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ವಿಶೇಷ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಗತಿ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಶಾಂತಮ್ಮ, ಗೀತಾ ಲಕ್ಷ್ಮಿ, ಸರಸ್ವತಿ, ರಾಜು, ರಶ್ಮಿ ವಸಂತ್, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಶೈಲಜಾ, ಕೃಷ್ಣವೇಣಿ, ಸಂಗೀತಾ, ವೀರಮ್ಮ, ಜಯಮ್ಮ, ಸುಧಾಮಣಿ, ಕವಿತಾ ಗುರುಮೂರ್ತಿ, PS ಮಾನಿಕಾ, ಸತ್ಯನಾರಾಯಣ್, ಶಾರದಮ್ಮ, ಯತೀಶಂ ಸಿದ್ದಾಪುರ್ ಪಾಲ್ಗೊಂಡಿದ್ದರು. मुक्तो ऋषिकेशो गुडाकेशेन भारत सेनयोर्मध्ये स्थापयित्वा रथोत्तमम् भीष्मद्रोण प्रमुखतः सर्वेषां च मनीषिणाम् उवाच पार्थ पश्यैतान् समवेतान् पुरोहिते राधे गोविन्द भज राधे गोपाल 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 श्री कृष्ण चैतन्य प्रभु नित्यानंद 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 ಭರವಸೆ ಇದ್ದೇ ಇರುತ್ತದೆ. ಈಗ ಶ್ರೀಮಾತೆ ನಂಬಿಕೆ ಆಶ್ರಮಕ್ಕೆ ಹೋದರೆ ರಾಮಕೃಷ್ಣ ನಂಬಿಕೆ ಆಶ್ರಮಕ್ಕೆ ಶ್ರೀಮಾತೆ ಏನೇ ಹೇಳಿದ್ರು ಕೊನೆಯ ಜೊತೆಗಿತ್ತು. ಅವನು ಜೀವನ ಇರೋವರೆಗೂ ಅವನು ಉಸಿರಿರೋವರೆಗೂ ನಾನು ಜೊತೆಗಿರ್ತೀನಿ. ಮನದಲ್ಲಿ ಇದ್ದೇ ಅಷ್ಟೇ ಮಾತ್ರ ಅದು ಕೃಪೆ ಸಿಗಲ್ಲ. ನಾವುಗಳೆಲ್ಲ ಹೊರಗಡೆನೇ ಇದ್ದೀವಿ, ನಾವು ಯಾರು ಮಠಕ್ಕೆ ಸೇರ್ತಾರಲ್ಲ. ನೀವೇ ಕೇಳ್ಕೊಂಡು ನಾನು ಸುಮ್ಮನೆ ಬಾಯ ಕೇಳಿದ್ರಂತೂ ಸಿಗಲ್ಲ. ಒಳಗಿನಿಂದ ನೀವು ಕೇಳ್ಕೊಂಡ್ರೆ ಅದು ಪುತ್ರ ಸಿಕ್ಕೇ ಸಿಗುತ್ತೆ. ಈಗಲೂ ಯಾವಾಗ ನಡೆದಿದ್ದಲ್ಲ, ಈಗಲೇ ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ಶ್ರೀಮಾತೆಯವರು ಅನೇಕ ಬಾರಿ ತಿಳುವಳಿಕೆ ನೀಡಿದ್ದನ್ನು ನಾವು ನೋಡಿದ್ದೇವೆ. ಆದರೂ ಅವರ ಮನಸ್ಸು ಪೂರ್ತಿಯಾಗಿ ಬದಲಾಗಿರಲಿಲ್ಲ. ಅಸಹನೆ, ಸಂಶಯ ದೃಷ್ಟಿಗಳು ಇನ್ನೂ ಇದ್ದವು. ಒಮ್ಮೆ ಅವರು ಶ್ರೀಮಾತೆಯವರ ಬಳಿ ತಮ್ಮ ಆಶ್ರಮವಾಸಿಗಳ ವಿಷಯವಾಗಿ, ಅಮ್ಮ, ಇವರೆಲ್ಲ ಒಳ್ಳೆಯ ಊಟ ತಿಂಡಿಗೆ ಆಸೆ ಪಟ್ಟು ಬಂದು ಒಂದು ಆಶ್ರಮ ಇನ್ನೊಂದು ಆಶ್ರಮಕ್ಕೆ ಹೋಗುತ್ತಿದ್ದಾರೆ ಎಂದು ಖಾರವಾಗಿ ನುಡಿದರು. ಅದಕ್ಕೆ ಶ್ರೀಮಾತೆಯವರೆನ್ನುತ್ತಾರೆ, ಇದೆಂಥ ಮಾತಾ ಎನ್ನುವುದು? ನನ್ನ ಸಂತಾನಕ್ಕೆ, ಶ್ರೀರಾಮಕೃಷ್ಣರ ಸಂತಾನಕ್ಕೆ ಊಟಕ್ಕೇನು ಕೊರತೆ ಯಾಕಾದರೂ ಬರಬೇಕು? ಸಾಧ್ಯವೇ ಇಲ್ಲ. ನಾನು ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಂಡಿದ್ದೇನೆ, ಹೇ ಪ್ರಭು, ನಿನ್ನ ಮಕ್ಕಳಿಗೆ ಎಂದೆಂದಿಗೂ ಊಟಕ್ಕೆ ತೊಂದರೆ ಬರದಂತೆ ಇರಲಿ ಅಂತ. ಹೀಗಿರುವಾಗ ಇವರೆಲ್ಲ ಊಟಕ್ಕಾಗಿ ಅತ್ತಿಂದಿತ್ತ ಓಡಾಡುತ್ತಿದ್ದಾರೆ ಅಂತ ಹೇಳುತ್ತಿದ್ದೀಯಲ್ಲ. ಅವರು ಕೊಯಂದಲ್ಲಿ ಊಟ ತಿಂಡಿ ಸರಿ ಸಿಗಲ್ಲ ಅಂತ ಇನ್ನೊಂದು ಆಶ್ರಮಕ್ಕೆ ಬಿಟ್ಟು ಹೋಗ್ತಿದ್ದಾರೆ, ಅಲ್ಲಿಂದ ಇಲ್ಲಿಂದ ಅಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಶ್ರೀಮಾತೆಯರು ಸ್ವಲ್ಪ ಖಾರವಾಗೇ ನೋಡಿದರು. ಊಟ ತಿಂಡಿಗೆ ಏನು ಕೊರತೆ ನನ್ನ ಮಕ್ಕಳಿಗೆ? ನಾನು ಯಾವಾಗಲೂ ಶ್ರೀರಾಮ ಅಂತ ಅವ್ರಿಗೆ ಸ್ವಲ್ಪ ಖಾರವಾಗಿ ನೋಡಿದ್ರು. ಮುಂದಿನ ನೋಡೋಣ.